ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ, ನನ್ನ ಡಾರ್ಲಿಂಗ್ಸ್ ಕಡೆಯಿಂದ ನಾನೊಂದು ಹೆಲ್ಪ್ ಕೇಳ್ತಾ ಇದ್ದೀನಿ. ಏನಂದರೆ, ನಾವು ತುಂಬ ಹುಡುಕ್ತಾ ಇದ್ದೀವಿ, ಗೊತ್ತಾಗ್ತಿಲ್ಲ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ. ನನ್ನ ಮಗಳಿಗೆ ಒಂದೊಳ್ಳೆ ಹೆಸರು ಸಜೆಸ್ಟ್ ಮಾಡಿ. ಅಂದರೆ ದೇವಿ, ಆ ದೇವಿ ಹೆಸರುಗಳಲ್ಲಿ ಅದು ಕೇಳೋದು ತುಂಬ ಚೆನ್ನಾಗಿರ್ಬೇಕು, ಆಮೇಲೆ ಏನಕ್ಕೆ ಯೂನಿಕ್ ಆಗಿರಬೇಕು ನಮಗೆ ಅಂತ. ನೀವು ಅದು ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ಯಾವ ಜಾಸ್ತಿ ಲೈಕ್ಸ್ ಬಂದಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅವಳಿಗೆ ಹೆಸರಿಡಬೇಕು. ಯಾಕಂದರೆ ಬರ್ತ್ ಸರ್ಟಿಫಿಕೇಟಲ್ಲೆಲ್ಲ ಬರೀಬೇಕಲ್ಲ, ಅದಕ್ಕೋಸ್ಕರ ಸಜೆಸ್ಟ್ ಮಾಡಿ ನಮಗೆ. ಫೋಟೋಶೂಟ್ಗೆ ಹೋಗ್ತಾ ಇದ್ದಾಳೆ ಈಗ ಮಗಳು. ಹ್ಯಾಂಡ್ ಅವರಿಂಗ್ ಎಲ್ಲ ಬೆಸ್ಟ್ ವಿಶಸ್ ನೀವೆಲ್ಲ ಅನ್ಕೊಂಡಂಗೆ ನೀವೆಲ್ಲ ನಮಗೆ ಬೆಸ್ಟ್ ವಿಶಸ್ ಕಳ್ಸಿದ್ರಿ, ಗರ್ಲ್ ಬೇಬಿನೇ ಆಗಲಿ ಅಂತ. ಸೊ ಅದೇ ಥರನೇ ಗರ್ಲ್ ಬೇಬಿ ಆಯಿತು. ಅವಳೆ ಫಸ್ಟ್ 4 ಗಂಡು ಮಕ್ಕಳು 1 ಹೆಣ್ಮಗು. ನೀವ್ಯಾರು ಆನವನ್ನ ಫೀಲ್ ಮಾಡ್ಕೊಂತಲ್ವ ಈ ಮಧ್ಯ? ಈ ಸಂತೋಷದಲ್ಲಿ ನಮ್ಮ ಆನವನ್ನ ಮರ್ತ್ಬಿಟ್ವು ಅಂತ ಅದೇ ಗಿಲ್ಟ್ ಅವನು ಅಂದ್ಬಿಟ್ಟ ಅವಳು ಅಂತ. ನಾನು ಈಗ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಅವನು ಅಂತ ಅಂದ್ಬಿಟ್ನಲ್ಲ. ಈಗ ನಮ್ಮಮ್ಮ ಆನವ್ನ ನೋಡ್ಕೊತಾ ಇದ್ದಾರೆ, ಏನು ಅನ್ಕೊಂತೀರೋ? ಸಾರಿ, ಬಟ್ ನಮ್ಮ ಮಗುನ ನಾವೇ ಕೇರ್ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಇವತ್ತು ನಾನು ತುಂಬ ಲೇಟಾಗಿ ಬಂದಿದ್ದೀನಿ. ನನಗೆ ಹುಷಾರಿಲ್ದರ ಕಾರಣ ನಮ್ಮ ಹೆಂಡ್ರು ಮತ್ತು ನಮ್ಮ ಅಕ್ಕ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ನೋಡೋಣ. ಹಲೋ, ಹಾಯ್. ನಮ್ಮ ಕೈಯೆಲ್ಲ ಕೆಟ್ಟಾಗೈತೆ ಅಂತ. ಅಲ್ಲ ಐತೆ ಸ್ಯಾನಿಟೈಸರ್, ಅಲ್ಲ ಆಚೆ. ಖುಷಿ ಆಯ್ತದ ಹಿಂಗೆ. ಹೌದಾ ಚೆನ್ನ ಅಳತರ ಆಕ್ಟ್ ಮಾಡ್ದ. ಅವಾಗ ಚಾನ್ಸ್ ಇರಲಿಲ್ಲ, ಇಬ್ಬರೇ ಇರಬೇಕಾಗಿತ್ತಲ್ಲ. ಸರಿ ಇಬ್ಬರಲ್ಲಿ ಒಬ್ಬರೇ ಇದ್ರು, ಮುಖ ಮಾತ್ರ ಇದ್ದಿದ್ದು. ಇಲ್ಲ ನಿಮ್ಗೆ ಸಪ್ರೇಟ್ ರೂಮ್ ಮಾಡಿದ್ರಲ್ಲ, ಅಲ್ಲಿ ಎದುರುಗಡೆ ರೂಮ್ ಇಡ್ಸಿದ್ದು. ಹೇಳ ಹೋಗ್ಬಿಟ್ಟಿದ್ಯಾ? ಎಲ್ಲ ನಿನ್ನಿಂದನೇ. ಏನೌದು ಅಲ್ಲ, ಫಸ್ಟ್ ಹುಷಾರ್ ತಪ್ಪಿದ್ದು ನಿನ್ನೆ ತಾನೆ. ನನಗೆ ಗಂಟಲು ನೋವಿತ್ತು, ಜ್ವರ ಬಂದಿದ್ದು. ಜ್ವರ ಬಂದು ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದು ನಾವು ನೋಡಿದೀವಿ ಬಾರೋ. ಯಾವತ್ತು 2 ದಿನ. ಈಗ ಕಮೆಂಟ್ ರಿಪ್ಲೈ ಮಾಡ್ದ, ಇವ್ರಿಗೇನು ಮರ್ಯಾದೆ ಕೊಟ್ಟೆ ನೀನು? ಅಷ್ಟು ಜನ ನೀನು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಹಿಂಗೆ ಏನು ಹೇಳಿದ್ದೆ? ನಿನ್ನ ಅಕೌಂಟಿಂದ ರಿಪ್ಲೈ ಮಾಡು, ನಿನ್ನ ಅಕೌಂಟಿಂದ ರಿಪ್ಲೈ ಮಾಡು ಅಂತ ಹೇಳಿದ. ನೀ ಎಲ್ಲೋಗಿದ್ದಕ್ಕ? ಯಾವ ದೇವಸ್ಥಾನಕ್ಕೆ? ಬನಶಂಕರಿಯಮ್ಮ ಕಾರಿ ಸಿದ್ಧಿಗೆ ಹೋಗ್ಬಿಟ್ಟು ನಾನು ಮೇಲ್ ಟೆಂಪಲ್ ಹೋಗ್ಬಿಟ್ಟು ಬಂದಿದ್ದೀನಿ. ಯಾವುದೋ ಒಂಚೂರು ಮೇಲ್ಗಡೆ ಎತ್ಬಿಟ್ಟು ಹೋಗ್ಬೇಕಲ್ಲ. ಮೇಲ್ಗಡೆ ಹತ್ಬೇಕು. ಯಾವುದದು ಮೇಲ್ಗಡೆ ಹತ್ಬಿಟ್ಟು? ಓ ಇದು ನಂದಿನಿ ಲೇಔಟ್ಗೆ ಹೋಗ್ಬಿಟ್ಟಿದ್ದ? ಯಾವುದೋ ಗೊತ್ತಿಲ್ಲ, ಯಾವ ಲೇಔಟ್. ಫೋಟೋ ಸ್ಟುಡಿಯೋ, ಫೋಟೋ ಶೂಟ್ಗೆ ಹೋಗ್ತಾ ಇದ್ದಾಳೆ ಈಗ ಮಗಳು. ಪಾಪ ನಿಂಗೆ ಹೊಟ್ಟೆ ನೋವು ಹೇಗಿದೆಯಾ? ಪರವಾಗಿಲ್ಲ, ಒಂಚೂರು ವಾಕ್ ಮಾಡ್ಬೋದಲ್ಲ? ಹಾಂ, ಹಾಯ್. ಹ್ಯಾಂಡ್ ಅವರಿಂಗ್. ಮೂಗಲ್ಲಿ ಸಣ್ಣ ಆಗೋಯ್ತು ಪಾಪ. ನಾನು ಈ ಸೌಂಡ್ ಹಾಕಿನೇ ಮಲಗಿಸ್ತಿದ್ವಿ. ಇವಾಗ ಏನು ಬೇಡ, ನಿದ್ರೆಗೆ ಮಾಡಿ. ಹೌದು. ಎಸಿ ಕಡಿಮೆ ಮಾಡ್ತಾರೆ. ಕಾಲ್ದು ಪ್ರಿಂಟ್ ತಗೊತಾ ಇದ್ದಾರೆ ಅವರು.
ಏನು ಅನಿಸ್ತಾ ಇದೆ ಪಾಪ ನಿಮಗೆ? ಹೌ ಆರ್ ಯು ಫೀಲಿಂಗ್ ನೋ? ಬ್ಲ್ಯಾಂಕ್ ಥರ ಬ್ಲ್ಯಾಂಕ್. ಎಲ್ಲ ಒಂಥರ ಇನ್ನು ಮೆಡಿಸನ್ ಇದೆಯಲ್ಲ ಅದಕ್ಕೋಸ್ಕರ ಸಿಕ್ತಪ್ಪ. ನಿನ್ನೆಲ್ಲ ಆಡಂಬರಗಳು, ಇವತ್ತು ಸೈಲೆಂಟ್. ಯಾರು ಬಂದಿದ್ದು? ಯಾರದು? ಯಾರದು? ಓಹೋ ಹೋ ಹೋ, ಅಲ್ಲ ಅಲ್ಲ ಶೋಭಿತಾ. ಮಗಳು ಬಂದು ಯಾರು ಹೇಳ್ತಾ ಇದ್ರಲ್ಲ ಲಾಸ್ಟ್ ಟೈಮ್ ಇವ್ರ ಯಜಮಾನ್ರ ಹೇಳ್ತಿದ್ರು, ಇಲ್ಲ ಅಲ್ವಾ? ಗಂಡು ಮಗು ಬರ್ಲಿ ಅಂತ ಇವ್ರ ಇಲ್ಲ ನಾನು ನಿನ್ನೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಿನ್ನ ಚಂದ್ರು. ಅವರು ಹಾಯ್ ಹಾಯ್ ಹಾಯ್. ಬೇಬಿ ತಂಗಮ್ಮ ಬಂದಿದ್ದಾಳೆ. ಮಗಳು ಕೊಡ್ತೀಯಾ? ಒಳ್ಳೇದು. ಇಲ್ಲಾಂದರೆ ಎಸ್ಕೇಪ್ ಮಾಡಿಬಿಡ್ತಾರೆ. ಆ 2 ಫ್ರೇಮ್ ಇದೆಲ್ಲ ಕೊಟ್ಬಿಡಮ್ಮ. ನಿನಗೇನಾಗಬೇಕು? ಎರಡು ನಾನೇ ಅದು ಬೇಬಿ ಫೋಟೋ. ನಲಿಬೇಕು ಅಂತೆಲ್ಲ ಕಿತ್ತಾಡ್ತಾ ಇದ್ದಾರೆ ಸ್ವಯ್. ಆನೋ ಜೊತೆ ಒಂದು ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ. ಅಯ್ಯೋ ನನ್ನ ಮುದ್ದು ಬಂಗಾರ, ನನ್ನ ಮುದ್ದು ಸಿಂಗಾರಾನ. ಇವತ್ತು ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ನನಗೆ ಒಂದು ಹುಷಾರಿಲ್ಲ, ಜೊತೆಗೆ ಗೆಸ್ಟ್ಗಳೆಲ್ಲ ಜಾಸ್ತಿ ಬಂದು ಹೋಗ್ತಾ ಇದ್ದಾರೆ. ಮೇನಾಗಿ ಏನಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬೇಬಿಯಾಗಿ ಒಂದು ಫ್ಯೂ ಅವರ್ಸ್ ಮಾತ್ರ ಆಗಿರೋದು. ನಮಗೆಲ್ಲ ಒಂಥರ ಭಯ, ಒಳಗಡೆ ಪುಕ್ಕು ಬಂದವರೆಲ್ಲ ಬೇಬಿನ ಮುಟ್ಟಬೇಕು ಎತ್ಕೊಬೇಕು ಅಂತ ಅಂದಾಗಲೆಲ್ಲ ಒಂಥರ ಎಲ್ಲರ ಮುಖದಲ್ಲಿ ನೋಡಿ ಭಯ. ಇಲ್ಲಿ ನಾನೇ ಹತ್ರಕ್ಕೆ ಹೋಗಿಲ್ಲ, ನಾನೇ ಎತ್ಕೊಂಡಿಲ್ಲ ಅವನಿಗೆ, ನನಗೆ ಗಂಟ್ಲು ಸರಿ ಇಲ್ಲ ಅಂತ. ಅವಳಿಗೆ ಸಾರಿ. ಅಯ್ಯೋ ಹಂಗಿದ್ರೇ ಪ್ರೊಟೆಕ್ಟಿವ್. ಹೌದು ಅವ ನಿಂಗೆ ಹೆಂಗೋ ಒಂಚೂರು ರಿಕವರಿ ಆದಂಗೆ ಫೀಲ್ ಆಗ್ತಿದೆಯಾ? ಇಷ್ಟು ಕಂಗ್ರ್ಯಾಚುಲೇಷನ್ಸ್ ಮೆಸೇಜ್ ಗೊತ್ತಾ, ಪರ್ಸ್ನಲ್ಗಾಗಿರ್ಬೋದು. ನಿನ್ನ ಫೋನು ಚೆಕ್ ಮಾಡ್ತಿದ್ಯಾ? ನಾವು ಶೂಟ್ ಎಲ್ಲ ಮಾಡಿದ್ವಿ ಇವಾಗ, ರೆಡಿ ಎಲ್ಲ ಆಗಿ. ಆ್ಯಂಡ್ ನೀವೆಲ್ಲ ಬೆಸ್ಟ್ ವಿಶಸ್, ನೀವೆಲ್ಲ ಅಂದ್ಕೊಂಡಂಗೆ ನೀವೆಲ್ಲ ನಮಗೆ ಬೆಸ್ಟ್ ವಿಶಸ್ ಕಳಿಸಿದ್ರಿ, ಗರ್ಲ್ ಬೇಬಿನೇ ಆಗಲಿ ಅಂತ. ಸೊ ಅದೇ ಥರನೇ ಗರ್ಲ್ ಬೇಬಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ಗೆ. ಆ್ಯಂಡ್ ನಾವೆಲ್ಲರೂ ಖುಷಿಯಾಗಿದ್ದೀವಿ. ಆ್ಯಂಡ್ ನನಗೂ ಗೊತ್ತು ನಮ್ಮಷ್ಟೇ ನೀವು ಕೂಡ ಖುಷಿಯಾಗಿದ್ದೀರಾ. ಖುಷಿ ಆಗ್ತಿದೆ. ಆ್ಯಂಡ್ ಇವಾಗಲೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆಗಿರ್ಬೋದು ಎಲ್ಲ ಕಳಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬೇಗ ಬೌನ್ಸ್ ಬ್ಯಾಕ್ ಆಗಿ, ಬೇಗ ಇದೆಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ ಕೆಲಸನ ವಾಪಸ್ ಮನೆಗೆ ಹೋಗಿ ಮತ್ತೆ ಬಾಣಂತನ. ಅದು ಬೇರೆ ಇದೆ, ಬಾಣಂತನ ಜನ ನೀನು ಹೆಂಗೆ ಕಂಬ್ಯಾಕ್ ಆಗ್ತೀಯ ಅನ್ನೋದೆಲ್ಲ ಇದೆ. ಅದೆಲ್ಲ ಬಿಟ್ಟು ಪಾಪ ಅಷ್ಟು ಜನ ನಿಮಗೆ ಹೇಳಿದ್ರಲ್ಲ, ಅವ್ರು ಒಬ್ಬೊಬ್ರಿಗೆ ನಾವು ರಿಪ್ಲೈ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಅಕ್ಕ ಹೇಳ್ತಾ ಇದ್ಲು ಇದು ಆದಷ್ಟು ಟ್ರೈ ಮಾಡೋದು. ನಾನು ಇವತ್ತು ಕೂತ್ಕೊಂಡು ಆದಷ್ಟು ಟ್ರೈ ಮಾಡಿದೆ, ಆದರೆ ಡಾಕ್ಟ್ರು ಬಂದಾಗ ಡಾಕ್ಟ್ರನ್ನ ಅಟೆಂಡ್ ಮಾಡೋದ, ಅಥವಾ ಇಲ್ಲಿ ಇವರೆಲ್ಲ ಬರ್ತಾರಲ್ಲ ಅವ್ರನ್ನೆಲ್ಲ ಅವಾಯ್ಡ್ ಮಾಡೋದ, ಏನು ಅಲ್ಲಲ್ಲಮ್ಮ ನೀವೆಲ್ಲ ಕಣಮ್ಮ. ರಿಪ್ಲೈ ಮಾಡಿಲ್ಲ ಅಂತಂದ್ರು ಎಲ್ಲರ ಈಚ್ ಮೆಸೇಜ್ಗಳು ಕೂಡ ನಾವು ಓದಿದ್ದೀವಿ. ಎಲ್ಲರ ಮೆಸೇಜು ನಮಗೆ ತಲುಪಿದೆ. ಸೊ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಮೆಸೇಜ್ಗೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮ್ಮ ಖಾನ್ದಾನದಲ್ಲೇ ಫಸ್ಟ್ನೇ ಹುಡುಗಿ, ನಮ್ಮ ಖಾನ್ದಾನ ನೋಡಪ್ಪ, ನಮ್ಮ ಮನೆಗೆ ಮೊದಲನೇ ಮಗಳು ಇವಳೆ ಆಯಿತಾ. ನೆಕ್ಸ್ಟು ಹುಟ್ಟಿರೋದು ಅವಳು. ಇಲ್ಲ ಈಗ
ನಿಮ್ಮ ಕ್ಯಾಟಗರಿ ತಗೊಂಬಿಡಿ, ನಮ್ಮ ಜನ್ರೇಷನ್ ತಗೊಂಬಿಡಿ. ಜನರೇಷನ್ಗೆ ಅವಳೇ ಫಸ್ಟ್. 4 ಗಂಡು ಮಕ್ಕಳು 1 ಹೆಣ್ಮಗು. 4 ಯಾರ್ಯಾರಕ್ಕೆ? ಆದಿವ್, ಅಥರ್, ಅನಿಲ್, ಆನವ್, ಇವಳಿಗೆ ಇನ್ನೂ ಹೆಸರಿಟ್ಟಿಲ್ಲ. ಹೆಸರಿಟ್ಟಿಲ್ಲ. ದೇವ್ರೆ, ನೆನ್ನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಲ್ಲ ನೀನು? ನಿನಗೆ ಸುಸ್ತಿಸ್ತಲ್ಲ ಏನೂ ಇಲ್ವಾ ನಿಂಗೆ? ಇಲ್ಲ, ಆನವ್ ಮತ್ತೆ ಈ ಬೇಬಿ ಅತ್ತೆ ಇದಾರಲ್ವಾ, ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ. 2 years ಬ್ಯಾಕ್ ಅವರೇ ನೋಡ್ಕೊಂಡ್ರು. ಆನವ್ನ ಈ ಮೇಡಮ್ ಇಲ್ಲ, ಅದು ನನ್ನ ಮಗುನ ನಾನು ನೋಡ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಪೇಷಂಟ್ ಆಗಿ ಮಲಗಿದ್ದೆ ಅಲ್ಲ. ಸೊ ಆನವನಾಗಲಿ ನನ್ನ ಈ ಹೆಣ್ಮಗುನಾಗಲಿ ನೋಡ್ಕೊಳ್ಳೋದೇನೋ ಒಂಥರ ಖುಷಿ. ಅವು ಕಣ್ಣು ಮುಟ್ಕೊಂಡು ನೈಟ್ ಟೈಮಲ್ಲಿ ಎಲ್ಲ ಕಾಮಾಗಿರುತ್ತೆ, ಮೈಂಡ್ ಎಲ್ಲ ಕಾಮಾಗಿರುತ್ತೆ. ಅದು ಪಿಳಿ ನಮ್ಮನ್ನೇ ನೋಡ್ತಿರುತ್ತೆ. ಅದಕ್ಕೇನು ಕಾಣಿಸೋದು ಗೊತ್ತಿಲ್ಲ, ಆದರೆ ನನ್ನ ಕಣ್ಣಿಗೆ ಅಷ್ಟು ಚೆಂದ ಕಾಣಿಸುತ್ತೆ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಫೋಟೋಸ್ ತೊಗೊಂಡು ಎಂಜಾಯ್ ಮಾಡ್ತಿರ್ತೀನಿ. ನೆನ್ನೆ ರಾತ್ರಿ ನಿದ್ರೆ ಮಾಡಿಲ್ಲ. ಬಟ್ ನನ್ನ ಇವಳು ನನಗೇನಾಗಬೇಕು, ಅವಳು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ 4:30 ನಿದ್ರೆ ಮಾಡಿದೆ. ಒಂದು 2-3 hours ನನಗೆ ಹಂಗೆ ಡಿಸ್ಟರ್ಬ್ ಮಾಡಿದೆ. ನಂಗೆ ನಿದ್ರೆ ಮಾಡಕ್ಕೆ ಬಿಟ್ಲು ಅವಳು. ಸೊಸೆ ಅಲ್ವಾ ಅವಳು ಹೆಂಗೆ ಮಾಡ್ತಾಳೆ? ಅವಳು ಬಿಟ್ಟಿಲ್ಲ, ಅವಳು ಎದ್ದೇ ಇದ್ಲು. ಅಲ್ಲ, ಇದು ಅಕ್ಕ ಇನ್ನೊಂದು ಕೇಳಬೇಕು ಅಂತಿದ್ದೆ. ಯಾವುದು ಈ ನಡುವೆ ನಾನು ಮಧ್ಯ ಫೀಲ್ ಮಾಡ್ಕೊತಾ ಇದ್ದೀನಿ. ನೀವ್ಯಾರು ಆನವ್ನ ಫೀಲ್ ಮಾಡ್ಕೊತ ಅಲ್ವಾ ಈ ಮಧ್ಯ? ಆನವ್ನ ಫೀಲ್ ಮಾಡ್ಕೊಂಡು 3 ಸಲ ಮಾತಾಡ್ಕೊಂಡು ಬಂದಿದ್ದೀವಿ ನಾನು. ಈ ಸಂತೋಷದಲ್ಲಿ ನಮ್ಮ ಆನವ್ನ ಮರ್ತ್ಬಿಟ್ವು ಅಂದ್ರೆ ಅದೇ ಗಿಲ್ಟ್ ಫೀಲ್ ಆಗ್ತಿತ್ತು. ಅದು ಡೈವರ್ಷನ್ ಏನು ಚೇಂಜ್ ಆಗಿಲ್ಲ ತಾನೆ? ಆದಿವ್ ಜಾಗ ಆಗಲಿ, ಇನ್ನು ನಿನ್ನ ಮಿಕ್ಕಿದೆಲ್ಲ ಮೊಮ್ಮಕ್ಕಳ ಜಾಗ ಆಗಲಿ, ಅವ್ರವ್ರ ಸ್ಥಾನ ಅವ್ರವ್ರಿಗೆ ಆಯ್ತಾ. ಯಾರು ಯಾವತ್ತೂ ಇನ್ನೊಬ್ರು ಬಂದ್ರು ಅಂತ ಬಿಟ್ಕೊಡಕ್ಕಾಗಲ್ಲ. ಎಲ್ಲಾರ್ಗು ಸಮನಾದ ಪ್ರೀತಿ, ಗೊತ್ತಾಯ್ತಲ್ಲ. ಆದ್ರೆ ಗರ್ಲ್ ನಮ್ಗೆ ಇದನ್ನ ಅವಳು ಅಂತ ಅನ್ನಕ್ ಬರಲ್ಲ. ಅದು ಅವಳು ಅಂತ ಅಲ್ವಾ ನಮ್ಗೆಲ್ಲರ ಒಂಥರ ಪ್ರತಿ ಸರಿ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ? ನಮ್ಮ ಇಡೀ ನಮ್ಮ ಇದರಲ್ಲಿ ಎಲ್ಲೂ ನಾವು ಅವಳು ಅಂತ ಎಲ್ಲೂ ಮಾತಾಡ್ಸಿಲ್ಲ ಬೇಬಿನ. ಏನಮ್ಮ ಹೌದೇನಮ್ಮ ಅಂತಂದ್ಬಿಟ್ಟು. ಸೊ ಆ ಹುಡುಗಿ ಅನ್ನೋ ಫೀಲ್ ಇಲ್ಲ. ಫಸ್ಟ್ ಟೈಮ್ ಆ ಹುಡುಗಿ ಅವಳು ಇವಳು ಅಂತ ಮಾತಾಡ್ಸ್ಬೇಕಾದ್ರೆ ನಮ್ಗೆ ಒಂಥರ ಪ್ರತಿ ಸರಿ ಕರಿಬೇಕಾದ್ರೆ ಸ್ಪೆಷಲ್ ಫೀಲ್ ಆಗುತ್ತೆ ನಮಗೆ ನಿಜವಾಗ್ಲೂ. ನಾನು ಈಗ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಅವನು ಅಂತ ಅಂದ್ಬಿಟ್ನಲ್ಲ. ಈಗ ನಮ್ಮಮ್ಮ ಆನವ್ನ ನೋಡ್ಕೊತಾ ಇದ್ದಾರೆ, ಈಗ ನಮ್ಮ ಅಕ್ಕ ನಮ್ಮನ್ನ ನೋಡ್ಕೊತಾ ಇದ್ದಾರೆ, ಜೊತೆ ನಮ್ಮನೂ ಇದ್ದಾರೆ. ಆ್ಯಂಡ್ ಪ್ರತಿ ಸಲ ನನಗೆ ಗೊತ್ತಿಲ್ಲ ನೀವೆಲ್ಲ ಏನು ಅನ್ಕೊಂತೀರೋ, ಪ್ರತಿ ಸಲ ಐ ಫೀಲ್ ಮೋರ್ ಕಂಫರ್ಟಬಲ್. ನಾನು ಅದನ್ನೇ ಈ ಸಲ ಹೇಳಿದ್ದು, ನಮ್ಮ ಅಕ್ಕನ ಬಿಟ್ಬಿಡಿ ಇನ್ಯಾರು ಬರಲಿಲ್ಲ ಅಂದ್ರೂ ಸರಿ. ಅದೇ ನನಗೆ ಅವಳು ಅದೇ ಹೇಳಿದ್ದು, 1 ತಿಂಗಳೇ ಹೇಳಿದ್ದು ನನಗೆ. ಹೇಳಲ್ವ ಪುಟ್ಟ, ಅಮ್ಮ ಅಕ್ಕ ಬರ್ತಾರೆ, ಅಕ್ಕ ನನ್ನನ್ನ ನೋಡ್ಕೊಂತಾರೆ. ತುಂಬಾ ಎಲ್ಲ ಕೆಲಸ ಮಾಡ್ತೀನಿ ಅನ್ಕೋಬಿಡಿ, ಬಟ್ ನಾನು ಇದ್ರೊಳಗೆ ಕಂಫರ್ಟ್ ಅನ್ನೋದಕ್ಕೋಸ್ಕರ ಅವಳ ಜೊತೆನೇ ಇರ್ತೀನಿ. ತುಂಬ ಕೆಲಸ ಇಲ್ಲ, ನೀನು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿಲ್ಲ. ಅದಕ್ಕಿಂತ ಅವಳಿಗೆ ಏನು ಡ್ಯೂಟಿ ತಗೊಂಡು ಇರ್ತಾಳೆ ಅದೆಲ್ಲ ಅವಳಿದ್ರೆ ನಮ್ಗೆ ಒಂದು ಧೈರ್ಯ ತಾನೆ. ಅಲ್ಲ, ನಿದ್ದೆ ಮಾಡದೆ ಕೆಲಸ ಮಾಡ್ತಾಳೆ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಏನೇ ಮಾಡಿದ್ರು ಅದು ಒಂಥರ ಅವ್ರಿದಾರು ನೋಡ್ಕೊಂತಾರೆ ಅಂತ ನಾನ್ ಮಲ್ಗೋದಿದೆ ಗೊತ್ತಾ. ಅದು ಎಲ್ರು ಮಾಡಕ್ಕಾಗಲ್ಲ. ಯಾರ ಕೈಲೋ ಕೊಟ್ಬಿಟ್ಟು ನಾನು ಮಲ್ಕೊಳಕ್ಕಾಗತ್ತಾ? ಭಯ ಆಗ್ತಿರುತ್ತೆ. ಇದನ್ನ ಆರಾಮಾಗಿ ಎಲ್ಲರ ಅತ್ತೆ ಕೈಲೂ ಎಲ್ಲ ಮಕ್ಳು ಕೊಡಲ್ಲ. ಇಲ್ಲ, ಅದನ್ನು ಈ ಎಷ್ಟು ಜನ ನನ್ನ ಒಪ್ಕೊಂಡಿರ್ತಾರೋ ಆ ನೋವು ಇದ್ರಲ್ಲೆಲ್ಲ ಮುಟ್ಟಕ್ ಕೊಡಲ್ಲ. ಅದೇನೋ ಗೊತ್ತಿಲ್ಲ ನನಗೆ. ಬೈಕೊಂಡು ಈ ವಿಡಿಯೋ ಅದ ನಿಂಗೆ ಕೈಲಿ ಬೈಸ್ಕೊಂಡಿರೋರು ಅಥವಾ ಮುನ್ಸ್ಕೊಂಡಿರೋರು ನೋಡ್ತಾ ಇದ್ರೆ ಅವ್ರಿಗೆ ಏನಂತ ಹೇಳ್ತೀಯ? ಸಾರಿ, ಬಟ್ ನಮ್ಮ ಮಗುನ ನಾವೇ ಕೇರ್ ಮಾಡಬೇಕು. ಎಲ್ಲಿಂದನೂ ಇನ್ಫೆಕ್ಷನ್ ಆದ್ರೆ ಮಗುನ ಕಷ್ಟಪಡೋದನ್ನ ಅನುಭವಿಸೋದನ್ನ ನೋಡಕ್ಕಾಗಲ್ಲ ಅಲ್ವಾ ನಾವು. ಅದಕ್ಕೆ ಸ್ವಲ್ಪ ಈಗ ಸ್ಟ್ರಿಕ್ಟ್ ಆಗಿರೋಣ, ಪರವಾಗಿಲ್ಲ, ಕೆಟ್ಟವರಾದ್ರೂ ಪರವಾಗಿಲ್ಲ ಅಂತ. ವೆರಿ ಟ್ರೂ. ನನಗೆ ಇನ್ನೊಂದೆರಡು ಕಮೆಂಟ್ ನೋಡಿದೆ ಅಕ್ಕ. ಎಂತ ಗೊತ್ತಾ, ಅಷ್ಟು ನೆನಪಿಲ್ಲ. ಅತ್ತೆ, ನಾದ್ನಿ, ನಿನ್ನ ನಾದ್ನಿ ಆಗ್ತೀಯಲ್ವಾ? ಅಲ್ಲ ಅತ್ತಿಗೆ, ಮಾವ, ಇವರೆಲ್ಲ ಒಟ್ಟಿಗೆ ಸಂತೋಷ ಪಡ್ತಾ ಇರೋದ್ರ ಜೊತೆಗೆ ಅಷ್ಟು ದೂರದಿಂದ ತಮ್ಮನ್ನ ಡೆಲಿವರಿಗೆ ನೀವು ಫ್ಯಾಮಿಲಿನೇ ಬರ್ತಾ ಇರೋದು. ನನ್ನ ಗಂಡ ಬಂದು ನನ್ನ ಇಷ್ಟು ದೂರ ಕರ್ಕೊಬಂದ್ಬಿಟ್ಟು ಅವನು ಇದಕ್ಕೋಸ್ಕರವ ನಾನು ಎಲ್ಲೂ ನೋಡಿಲ್ಲ, ಎಲ್ಲೂ ಕೇಳಿಲ್ಲ. ಒಳ್ಳೆ ಅಡಿಯ ಅದು 2ನೇ ಮಗು ಡೆಲಿವರಿ ಅಂದ್ಬಿಡ್ತಾರೆ ಮೋಸ್ಟ್ಲಿ. ಹೌದು, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಅಭಿ ಅಣ್ಣ ಪರ್ಮಿಷನ್ ಕೊಟ್ಟು ಅಮ್ಮಕ್ಕಲ್ಲಿ ಬಿಟ್ಟೋಗಿರೋದಕ್ಕೆ ಅಭಿ ಅಣ್ಣಗೆ ಥ್ಯಾಂಕ್ಸ್. ನಿಜವಾಗ್ಲೂ ಅಲ್ಲ ನಾನು ಹೇಳ್ತೀನಲ್ಲ ಪಾಪ, ನನಗೆ ನನ್ನ ಸೊಸೆ ಎಷ್ಟು ಒಳ್ಳೆ ಸೊಸೆ ಸಿಕ್ಕಿದಳು, ಹಾಗೆ ನನ್ನ ಮಗಳು
ನನ್ನ ಅಳಿಯ ಹ್ಞೂ ಸೂಪರ್ ಅಳಿಯ, ಮಗನಂತ ಅಳಿಯ ನನಗೆ. ನಾನು ದೇವ್ರು ಕೊಟ್ಟಿರೋ ಗಿಫ್ಟು ಅಂತ ನಾನು ಹೇಳ್ತೀನಿ. ವಿ ಆರ್ ಬ್ಲೆಸ್ಡ್. ಟಚ್ ಏನಂತಾರೆ ಅದಕ್ಕೆ? ನೋ ನಜರ್ ಅಂತಾರಲ್ಲ. ಕನ್ನಡದಲ್ಲಿ ಹೇಳು, ದೃಷ್ಟಿ ಹಾಕ್ಬೇಡಿ. ಇಲ್ಲ ಹಂಗಲ್ಲ, ಅದು ಟ್ರೆಂಡಿಂಗ್ ವರ್ಡ್. ಅದು ಎಲ್ಲರೂ ಹೇಳ್ಬೇಕಾರೆ ನೋ ನಜರ್ ಅಂತಾರೆ. ಟಚ್ ವಿತ್ ನೋ ನಜರ್. ನಾವೇ ಕನ್ನಡ ಹಾಂ ಅದಕ್ಕೆ ಅಲ್ಸ ಜಾಸ್ತಿ ಹೇಳೋದು ಅದಕ್ಕೆ. ಅಮ್ಮ ದೇವ್ರೆ, ನಾವು ಹಂಗಲ್ಲ. ಏನಾದರೂ ತೂತು ಬಿಡ್ತು ಬಿಡ್ತು. ಆದಿವು ಪಾಪ ಹೋಗಿದ್ದಾನೆ ಅಮ್ಮ ಬಿಟ್ಟು. ಸಖತ್ ಕಷ್ಟ ಆಗೋಯ್ತು ಕಣೆ ನನಗೆ. ಅದು ಚಿಕ್ಕ ಮಗು ಥರ ಹಿಂಗೆ ಹಾಕೊಂಡು ಹೊತ್ಕೊಂಡು ಅಮ್ಮ ಬಾಯ್, ಅದು ಮೆಸೇಜ್ ಬೇರೆ, ಐ ಲವ್ ಯು ಅಮ್ಮ, ಐ ಮಿಸ್ ಯು ಅಮ್ಮ, ರೂಮ್ ರೀಚ್ ಆದ ಅಮ್ಮ, ನನಗೆ ಯಾಕೆ ಅಪ್ಡೇಟ್ ಮಾಡಿ, ನಾನು ರೂಮ್ ರೀಚ್ ಆದ್ನ ಅಂತ ಪಾರ್ಕಿಂಗ್ ಏರಿಯಾ ಆಮೇಲೆ ಪಾಪುದು ಏನು ಅಪ್ಡೇಟ್ಸ್ ಅಂತಂದರೆ, ನಾಳೆ 48 hours ಆದಮೇಲೆ ಬ್ಲಡ್ ತೊಗೊತಾರೆ. ಬ್ಲಡ್ ರಿಪೋರ್ಟಲ್ಲಿ ಇನ್ಫೆಕ್ಷನ್ ಆದರೆ ಇದೆಯಾ, ಯಾವ ಗ್ರೂಪು, ಅದು ಇದು ಅಂತೆಲ್ಲ ಚೆಕ್ ಮಾಡಿ. ಅದೇ ಈಗ ಬ್ಲಾಗಲ್ಲಿ ಏನು ಈಸಿಯಾಗಿ ತೋರಿಸಿದೀವೋ ಹಿಂಗೆ ಗ್ಲಿಮ್ಸ್ ಥರ, ಆ ಥರ ನಿಜವಾಗ್ಲೂ ಇಲ್ಲ. ಆ ಪಾಪುಗೆ ಬ್ಲಡ್ ತೊಗೊಬೇಕಾರೆ ಎಳೆ ಗಂಟೆಗಳ ಹಳೆದಿರ, ಸರಿ ಆ ಗಂಟೆಗಳಲ್ಲ, ಅಂದರೆ ದಿನದ ಏಜ್ ಅಲ್ಲ, ಗಂಟೆಗಳ ಏಜ್. ಅರ್ಥ ಆಗಿಲ್ವಾ? 2 ದಿನದ ಪಾಪು, ಸರಿನಾ? ಸರಿ 48 hours ಪಾಪು. ಈಗ ತಿಂಗಳು ಪಾಪು, ವಾರದ ಪಾಪು ಅಂತಾರಲ್ಲ, ಗಂಟೆಗಳ ಪಾಪು ಅಂದೆ ನಾನು. ಅದು ಹೆಂಗೆ ಗೊತ್ತಾ, ಮನಸ್ಸಲ್ಲಿ ಏನಿರುತ್ತೋ ಆಮೇಲೆ ಅದೇ ನನ್ನ ಅಂತೂ ನಾನು ನಿದ್ದೆ ಮಾಡಿಲ್ಲ. ಆ್ಯಕ್ಚುಲಿ ನಾನು ಒಳ್ಳೆ ಇಂಟೆಕ್ಷನಲ್ಲಿ ಹೇಳಿದೆ, ಅವ್ರು ಹಂಗೆ ಅನ್ಕೊತಾ ಇದ್ದಾರೆ. ಸೊ ಕಾಮಲ್ಲೇ ಕಣ್ಣಿಗೆ ಅದೇನೋ ಅಂತಾರೆ. ಹಾಂ ಬಂದ್ಬಿಡ್ತು ಹಳದಿ ಅಷ್ಟಕ್ಕೆ. ಅಮ್ಮ ಯಾರು ನಿದ್ದೆ ಇಲ್ವಲ್ಲ. ದೇವ್ರೇ, ಅಷ್ಟು ಹಳದಿ ಒಂದೇ ಒಂದೇನೆ ಅಲ್ಲ ಅದು ಸರಿ ಇದ್ರು ಅದನ್ನೇ ಹೇಳ್ತಿದ್ರು, ಹೆಂಗೆಂಗೋ ಹೇಳ್ತಾ ಇದ್ದೀರ. ನಿದ್ದೆ ಗಂಡು ಪಾಪ ನಿದ್ದೆ ಮಾಡ್ತಿರೋಳು, ಅವಳು ಅಚ್ಚುಕಟ್ಟಾಗಿ ನಿದ್ದೆ ಮಾಡೋಳು. ನನ್ನ ಜೊತೆಗೆ ಅವಳು ನಿದ್ರೆ ಮಾಡೋಳೆ. ಅಮ್ಮ ಅಮ್ಮ ಅದಕ್ಕೆ ಮಾಡಂಗಿಲ್ಲ. ಅಮ್ಮ ಅವಳು ನಾನಾದ್ರೆ ಎತ್ಕೊಂಡ್ ಕೊಡ್ತೀನಿ, ಅವಳು ಕಷ್ಟಪಟ್ಟು ಹಿಂಗೆ ಅಂದ್ಕೊಂಡು ತಿರ್ಕೊಂಡು ಮಾಡ್ಕೊಂಡು ಫೀಡ್ ಮಾಡ್ಬೇಕಲ್ಲ. ಅಯ್ಯಪ್ಪ ಎಲ್ಲ ಇದಾಗ್ಬಿಟ್ಟಿದೆ, ಗಾಯಂ. ಆದ್ರೆ ಮೌಲ್ಯ, ನೀ ಬೆಟರ್. ಫಸ್ಟ್ ಪ್ರೆಗ್ನೆನ್ಸಿಲ ನಿಮ್ ಕೈಲಿ ಎಲ್ಲ ವಸ್ತು ಅಲ್ವಾ, ಎಲ್ಲ ತುಂಬಾ ಕಷ್ಟಪಡ್ತಿದ್ಲು ಅವಳು. ಸರಿ ಸ್ಟ್ರಾಂಗ್ ವುಮೆನ್ ಆಗ್ಬಿಟ್ರು. ಎಕ್ಸ್ಪೀರಿಯನ್ಸ್ ಅದಕ್ಕೂ ಏನು ಟಚ್ ಔಟ್. ಸೂಪರ್. ಎನಿವೆ, ಇವತ್ತು ಪೂರ್ತಿಯಾಗಿರೋ ಈವೆಂಟ್ಸ್ನ ತೋರ್ಸೋಕ್ಕಾಗಿಲ್ಲ, ಆ ರೀಸನ್ ನಿಮಗೆ ಮುಂಚೆನೇ ಹೇಳಿದೆ. ಸೊ ಹೀಗೆ ನಾವು ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ಮಾತಾಡ್ತಾ ನಮ್ಮ ಕಾನ್ವರ್ಸೇಷನಲ್ಲಿ ಇವತ್ತೆಲ್ಲ ಏನೇನಾಯಿತು ಏನಿರುತ್ತೆ ಅಂತ ನಿಮ್ಗೊಂದು ಅಪ್ಡೇಟ್ ಕೊಟ್ಟಿದ್ದೀವಿ. ಸೊ ನಾಳೆ ಏನೇನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಹೇಳಿ ಎಲ್ಲರೂ. ಬಾಯ್ ಬಾಯ್ ಬಾಯ್. ಶುಭರಾತ್ರಿ ಅಂತ. ಥ್ಯಾಂಕ್ ಯು ಆಲ್. ಬಾಯ್. ಏನು ಶುಭರಾತ್ರಿ. ಬಾಯ್ ಬಾಯ್ ಬಾಯ್.